ಎ ವೆರಿ ಗುಡ್ ಮಾರ್ನಿಂಗ್ ವೆಸ್ಟೀಜ್ ಟು ಆಲ್. ಎಲ್ರಿಗೂ ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋನ ಎಂಡ್ ವರೆಗೂ ನೋಡಿ. ಎರಡು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಮೊದಲ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಯಾವುದೇ ಒಂದು ಜಾಬ್ ತಗೊಳ್ಳಿ, ಯಾವುದೇ ಒಂದು ಬಿಸ್ನೆಸ್ ತಗೊಳ್ಳಿ, ಯಾವುದೇ ಒಂದು ಕೆಲಸ ತಗೊಳ್ಳಿ, ಆ ಕೆಲಸದಲ್ಲಿ ನಿಮಗೆ 1 ವೀಕ್ 2 ವೀಕ್ 1 ಮಂತ್ 2 ಮಂತ್ಸ್ ಅಲ್ಲಿ ಯಾವುದೇ ಕಾರಣದಲ್ಲೂ ನೀವು ಗ್ರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸ್ಟ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವ್ದಾದ್ರು ಒಂದು ಬಿಸ್ನೆಸ್ ಅಲ್ಲಿ ನೀವು ಗ್ರೋ ಆಗ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಕೆಲಸದಲ್ಲಿ ನೀವು ಮಾಹಿರ್ ಆಗ್ಬೇಕು, ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ, ಆ ಕೆಲಸದಲ್ಲಿ ನೀವು ಕನ್ಸಿಸ್ಟೆನ್ಸಿನ ತಗೊಂಡ್ ಬರ್ಬೇಕು. ಕಾನ್ಸ್ಟೆಂಟ್ ಆಗಿ ಆ ಕೆಲಸನ ಮಾಡ್ತಾ ಹೋಗ್ಬೇಕು, ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಕನ್ಸಿಸ್ಟೆಂಟ್ ಆಗಿ. ಕನ್ಸಿಸ್ಟೆಂಟ್ ಅಂತಂದ್ರೆ ನಾನು 100 PV 200 PV 300 PV ಮಾತಾಡ್ತಾ ಇಲ್ಲ, ಅದಂತೂ ನೀವು ಮಾಡ್ಲೇಬೇಕು ಕಂಪಲ್ಸರಿ. ಅದಕ್ಕೂ ಒಂಥರ ಕನ್ಸಿಸ್ಟೆನ್ಸಿ ಅಂತಾರೆ. ಬಟ್ ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆನ್ಸಿ, ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ನೀವು ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ನಾನು 5 ಜನರಿಗೆ 1 to 1 ಮಾಡಿದೀನಿ ಅಂತಂದ್ರೆ, ನಾಳೆ ಯಾರಿಗೂ 1 to 1 ಮಾಡದೆ ಮಲ್ಕೊಂಡ್ರೆ ಕೆಲಸ ಆಗಲ್ಲ. ನಾಳೆನೂ 5 ಜನರಿಗೆ ಪ್ಲಾನ್ ಕೊಡಬೇಕು, ನಾಡ್ದನು 5 ಜನರಿಗೆ ಪ್ಲಾನ್ ಕೊಡಬೇಕು. ಕನ್ಸಿಸ್ಟೆಂಟ್ ಆಗಿ 2 to 3 ಇಯರ್ಸ್ ವರೆಗೂ ನೀವು ಈ ಡಿಸಿಪ್ಲಿನ್ ಅನ್ನು ಫಾಲೋ ಮಾಡಿ. ಕನ್ಸಿಸ್ಟೆಂಟ್ ಆಗಿ 2 to 3 ಇಯರ್ಸ್ ವರೆಗೂ ನೀವು ಎವ್ರಿ ಡೇ 5 1-to-1s 1 or 2 ಹೋಮ್ ಮೀಟಿಂಗ್ಸ್ ಮಾಡ್ತಾ ಹೋಗಿ. ವೀಕ್ ಅಲ್ಲಿ 7 ಡೇಸ್ ಇದಾವಂತಂದ್ರೆ 6 ಡೇಸ್ ಮಾಡಿ 1 ಡೇ ಫ್ಯಾಮಿಲಿಗೆ ಕೊಡಿ. ಇನ್ನೊಂದು ವೀಕ್ ಅಲ್ಲಿ 6 ಡೇಸ್ ಮಾಡಿ 1 ಡೇ ಗ್ಯಾಪ್ ಕೊಡಿ. ಈ ತರ ನೀವು ಮಾಡ್ಕೊಂಡು ಹೋಗಿ. ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಆಗಿ ನೀವು ಮಾಡ್ತಾ ಹೋಗಿ. ಹೆಂಗ್ ನಿಮ್ ಟೀಮ್ ಬರಲ್ಲೋ, ಹೆಂಗ್ ನಿಮ್ ಟೀಮ್ ನಿಂತ್ಕೊಳ್ಳಲ್ಲೋ, ಹೆಂಗ್ ನಿಮ್ ಬಿಸ್ನೆಸ್ ಗ್ರೋ ಆಗಲ್ಲೋ ನಾನು ನೋಡ್ತೀನಿ. ಇದೊಂದು ಪಾಯಿಂಟ್, ಓಕೆನಾ? ಸೊ ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆನ್ಸಿನ ಮಾಡ್ಕೊಳ್ಳಿ ಅಂಡ್ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿ. ಒಂದು. ಎರಡನೇದು ನಾಯಕತ್ವ. ಹುಬ್ಳಿಯಲ್ಲಿ ನಡೀಲಿಕ್ಕೆ ಹೋಗ್ತಾ ಇದೆ 18-19, ಇಫ್ ಐ ಆಮ್ ನಾಟ್ ರಾಂಗ್. ನಾಳೆ ವೆನ್ಯೂ ಮತ್ತೆ ಫೀಸ್ ಎರಡೂ ಅನೌನ್ಸ್ ಆಗುತ್ತೆ. ಓನ್ಲಿ 150 ಮೆಂಬರ್ಸ್ಗೆ ಮಾತ್ರ ಅಲೋ ಇರುತ್ತೆ. ಸೊ ನಾಯಕತ್ವ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಲೀಡರ್ಶಿಪ್, ಕನ್ನಡದಲ್ಲಿ ನಾಯಕತ್ವ ಅಂತ ಹೇಳ್ತಾರೆ. ನಾನು ಒಂದು ಪ್ಲೇಸಿಗೆ ಹೋಗಿ ನಿಯರ್ ಅಬೌಟ್ 70,000 rupees ಖರ್ಚು ಮಾಡಿ ಒಂದು ಟ್ರೈನಿಂಗ್ ಅನ್ನ ತಗೊಂಡು ಬಂದಿದ್ದೀನಿ. ಅದನ್ನ ನಾಯಕತ್ವದ ರೂಪದಲ್ಲಿ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ಡಿಯರ್ ಫ್ರೆಂಡ್ಸ್, ಈ ಮೀಟಿಂಗ್ಗೆ ಹೆವಿ ಅಲ್ಲ, ಹ್ಯೂಜ್ ಆಗಿ ಬಿಲ್ಡ್ ಮಾಡಿ. 150 ಮೆಂಬರ್ಸ್ ಮಾತ್ರ, ಅದೇ ಹ್ಯೂಜ್. ಯಾಕೆ ಸರ್ ಇದರಲ್ಲಿ 300, 400, 500 ಜನರಿಗೆ ನೀವು ತಗೊಳ್ತಾ ಇಲ್ಲ ಅಂತಂದ್ರೆ, ಸರ್ ನಾನು 11.5 ವರ್ಷ 11.5 years ನಾನು ಸ್ಪೆಂಡ್ ಮಾಡಿದ್ದೀನಿ ಬಿಸ್ನೆಸ್ ಅಲ್ಲಿ. ಅಕ್ರಾಸ್ ಇಂಡಿಯಾ ನಾನು ತಿರುಗಾಡಿ ಬಂದಿದ್ದೀನಿ. ಇದರಲ್ಲಿ ನನಗೆ ಸಿಕ್ಕಿರಂತ ಅನುಭವ ಏನು ಅಂತಂದ್ರೆ, 2,000 ಜನ 3,000 ಜನರದ ಈವೆಂಟ್ಗಳಲ್ಲಿ ಕಲಿಯದೆ 200 ಜನ 300 ಜನ. ಇನ್ನು ಉಳಿದಿರ್ತಕ್ಕಂಥ 1,700 2,000 ಜನ ಏನಾಗ್ತಾರೆ ಅಂತಂದ್ರೆ, ಹೊರಗೆ ತಿರುಗಾಡ್ತಿರ್ತಾರೆ, ಹೋಗಿ ರೂಮಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಇಲ್ಲ ಫೋನ್ಗಳು ಹಚ್ಕೊಂಡು ಚಾಟಿಂಗ್ ಮಾಡ್ಕೊಂಡು ಕುಂತಿರ್ತಾರೆ. ಅಷ್ಟು ಜನರಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರೆ, ನಾವು ಅವರವರೆಗೆ ನಮ್ಮ ಇನ್ಫಾರ್ಮೇಶನ್ ಅನ್ನ ತಲುಪಿಸ್ತಾ ಇದೀವಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಲ್ಲ. ಸುಮ್ಮನೆ ಫ್ಯಾಷನ್ ಶೋ ನಡೀತಾ ಇರುತ್ತೆ ಸ್ಟೇಜ್ ಅಲ್ಲಿ. ಇದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಆಲ್ ಅಬೌಟ್, ವೆಸ್ಟೀಜ್ ಇಸ್ ಆಲ್ ಅಬೌಟ್ ಬಿಲ್ಡಿಂಗ್ ಎ ಲೀಡರ್ಶಿಪ್, ಕ್ರಿಯೇಟಿಂಗ್ ಎ ಲೀಡರ್ಶಿಪ್. ಸೊ ನಾನು 1000 ಜನರಿಗೆ ಕುಂದೂರಿಸಿ 800 ಲೀಡರ್ಸ್ ಅನ್ನ ತಯಾರು ಮಾಡಕ್ ಆಗಿಲ್ಲ ಅಂತಂದ್ರೆ, ನಾನು 150 ಜನರಿಗೆ ಕುಂದೂರಿಸಿ 120 ಆದ್ರೂ ಲೀಡರ್ಶಿಪ್ ತಯಾರು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನ ನಾನು ಲಾಸ್ಟ್ 11.5 years ಅಲ್ಲಿ ಕಲಿತೆ. ಸೊ ಅದನ್ನ ಈಗ ಡಿಫರೆಂಟ್ ವೇನಲ್ಲಿ ನಾನು ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇದು ಶುರು ಆಗ್ತಾ ಇದೆ ಈ ವರ್ಷ ಜನವರಿಯಿಂದ. ಸೊ ಡಿಯರ್ ಫ್ರೆಂಡ್ಸ್, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಯಾರು ಲೀಡರ್ ಆಗ್ಬೇಕು, ತಮ್ಮ ಟೀಮಲ್ಲಿ ಲೀಡರ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ನಾಳೆಯಿಂದ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. ಬುಕಿಂಗ್ಸ್ ಇನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓನ್ಲಿ 150, ಸ್ಟ್ರಿಕ್ಟ್ಲಿ ನೋ ರೆಕಮೆಂಡೇಶನ್ಸ್. ಲೀಡರ್ ಆಗಬೇಕು ಅಂತಂದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೀಕರ್ ಆಗಬೇಕು ಅಂತಂದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಸ್ಟೇಜ್ ಅನ್ನ ಅಳ್ಳಾಡಿಸಬೇಕು ಅಂತಂದ್ರೆ, ಜನ ನಿಮ್ಮ ಮೀಟಿಂಗ್, ನಿಮ್ಮ ಟ್ರೈನಿಂಗ್ ಕೇಳಲಿಕ್ಕೋಸ್ಕರ 1 ತಿಂಗಳ 2 ತಿಂಗಳ ಮುಂಚೆಕ್ಕೆ ನಿಮ್ಮ ಟ್ರೈನಿಂಗ್ ನ ಟಿಕೆಟ್ ಬುಕ್ ಮಾಡಬೇಕು ಅಂತಂದ್ರೆ, ನಿಮಗೋಸ್ಕರ ಜನ ವೇಟ್ ಮಾಡ್ತಿರ್ಬೇಕು ಅಂತಂದ್ರೆ, ಅದನ್ನೆಲ್ಲ ಕಲಿಬೇಕು ಅಂತಂದ್ರೆ, ನೀವು ಯಾವ ವ್ಯಕ್ತಿಗೆ ಯಾವ ತರ ಸೈನ್ ಅಪ್ ಮಾಡಬೇಕು, ಯಾವ ವ್ಯಕ್ತಿಗೆ ಯಾವ ತರ ಲೀಡರ್ ಆಗಿ ತಯಾರು ಮಾಡಬೇಕು ಅಂತಂದ್ರೆ, ಆ ಲೀಡರ್ಶಿಪ್, ಆ ನಾಯಕತ್ವಕ್ಕೆ ನೀವು ಅಲೋ ಆಗಬೇಕು, ಬರಬೇಕು. ಸೊ ಅದರಿಂದ ಅತಿ ಹೆಚ್ಚಾಗಿ ಟೀಮ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಓನ್ಲಿ 150 ಮೆಂಬರ್ಸ್ಗೆ ಮಾತ್ರ ಅಲೋ ಇರುತ್ತೆ. ಈ ವಿಡಿಯೋನ ಎಲ್ಲಾ ಕಡೆ ವೈರಲ್ ಮಾಡಿ, ಈ ವಿಡಿಯೋನ ಎಲ್ಲಾ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ. ಬೆಳಿಲಿಕ್ಕೋಸ್ಕರ ಬಂದಿದ್ದೀವಿ, ಕಲ್ತು ಬೆಳೆಯೋಣ. ಸಕ್ಸಸ್ ಅನ್ನೋ ಬಸ್ ಅಲ್ಲಿ ಕುಂತಿದ್ದೀವಿ, ಎಲ್ಲರೂ ಕಲ್ತು ಸಕ್ಸಸ್ ಆಗೋಣ. ವಿಶ್ ಯು ವೆಲ್. ಥ್ಯಾಂಕ್ ಯು ಸೋ ಮಚ್.